ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಸೇರಿದಂತೆ ಕೆಲವು ಆರೋಪಿಗಳು ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಜೈಲಿನಲ್ಲಿ ದರ್ಶನ್ ಪುಸ್ತಕಗಳ ಮೊರೆ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಜೈಲಿನ ಗ್ರಂಥಾಲಯದಿಂದ ಪುಸ್ತಕವನ್ನ ಪಡೆದಿದ್ದಾರೆ ನಟ ದರ್ಶನ್. ನಿನ್ನೆ ಮನವಿಯನ್ನ ಮಾಡಿಕೊಂಡು ಪುಸ್ತಕವನ್ನ ಪಡೆದುಕೊಂಡಿದ್ದಾರೆ. ಜೈಲು ಮೆನುವಿನಂತೆ ಉಪ್ಪಿಟ್ಟನ್ನ ಸೇವಿಸಿದ್ದಾರೆ ಕಾಟೇರ. ಸಹ ಕೈದಿಗಳ ಜೊತೆಗೆ ಕಾಲ ಕಳೀತಾ ಇದ್ದಾರೆ. ಇನ್ನೊಂದು ಕಡೆ ಪವಿತ್ರ ಇನ್ನೆರಡು ದಿನದಲ್ಲಿ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಂತಹ ಸಾಧ್ಯತೆ ಕೂಡ ಇದೆ. ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಮಾಡೋದ್ರ ಬಗ್ಗೆ ಇನ್ನೆರಡು ದಿನಗಳಲ್ಲಿ ಜೈಲು ಅಧಿಕಾರಿಗಳು ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ. ಈ ಹಿಂದೆ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯವನ್ನ ನೀಡಲಾಗಿತ್ತು. ಈ ಸಂಬಂಧನೇ ಜೈಲು ಅಧಿಕಾರಿಗಳಿಂದ ಕೇಸ್ ಫೈಲ್ ಅನ್ನ ತರಿಸಿಕೊಂಡಿದ್ರು. ಹಾಗಾಗಿ ಇನ್ನೆರಡು ದಿನಗಳಲ್ಲಿಯೂ ಕೂಡ ಆರೋಪಿ ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಆಗುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಇನ್ನು ನೀವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಈ ಹಿಂದೆ ಯಾವ ರೀತಿಯಾಗಿ ರಾಜಾತಿಥ್ಯವನ್ನ ಸ್ವೀಕರಿಸಿದ್ರು, ಜೈಲಿನಲ್ಲಿದ್ದಂತಹ ಅಧಿಕಾರಿಗಳಿಂದನೇ ಈ ರೀತಿಯಾಗಿ ಮಾಡಲಾಗಿತ್ತು, ಈ ರೀತಿಯಾಗಿ ಟ್ರೀಟ್ ಅನ್ನ ಮಾಡಲಾಗಿತ್ತು. ಹಾಗಾಗಿ ಸುಪ್ರೀಂ ಕೂಡ ಬಹಳ ಕಠಿಣವಾಗಿರುವಂತಹ ವಾರ್ನಿಂಗ್ ಅನ್ನು ಕೂಡ ನೀಡಿತ್ತು. ಒಂದು ವೇಳೆ ಈ ಬಾರಿಯೂ ಇದೇ ರೀತಿ ಏನಾದರೂ ಮುಂದುವರೆದ್ರೆ ಜೈಲು ಅಧಿಕಾರಿಗಳ ವಿರುದ್ಧವಾಗಿ ಕಠಿಣ ಕ್ರಮವನ್ನ ನಾವು ಕೈಗೊಳ್ತೇವೆ ಅಂತ ಹೇಳಿ. ಹಾಗಾಗಿ ಯಾವುದೇ ರೀತಿಯ ವಿವಿಐಪಿ ಟ್ರೀಟ್ಮೆಂಟ್ ಸದ್ಯ ದರ್ಶನ್ಗೆ ಸಿಗ್ತಾ ಇಲ್ಲ. ಇನ್ನು ಬಂದಿಖಾನೆ ಹಿರಿಯ ಅಧಿಕಾರಿಗಳಿಂದ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಕಳುಹಿಸಲಾಗುತ್ತಾ ಅನ್ನೋದಾಗಿಯೂ ಕೂಡ ಇನ್ನು 2 ದಿನಗಳಲ್ಲಿ ನಿರ್ಧಾರ ಆಗತ್ತೆ. ಇನ್ನು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇದ್ರೆ ಕೆಲವೊಂದಿಷ್ಟು ವಿಚಾರಣೆ ಆಗಿರಬಹುದು ಅಥವಾ ದರ್ಶನ್ರಿಂದ ಸಹಿಯನ್ನ ಪಡೆಯೋದಕ್ಕೆ ನಮಗೆ ಸಹಕಾರಿ ಆಗತ್ತೆ ಅಂತ ಹೇಳಿ ದರ್ಶನ್ ಪರ ವಕೀಲ ಮನವಿಯನ್ನ ಮಾಡಿಕೊಂಡಿದ್ರು. ಹಾಗಾಗಿ ಸದ್ಯ ಬೆಂಗಳೂರಿನಲ್ಲೇ ಇದ್ರು. ಆದ್ರೆ ಈಗ 2 ದಿನಗಳ ನಂತರದಲ್ಲಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತಾ ಅನ್ನೋದ್ರ ಕುರಿತಂತೆ ಸದ್ಯ ಮಾಹಿತಿ ಸಿಗತ್ತೆ. ಇನ್ನು ಐಷಾರಾಮಿ ಲೈಫ್ ಅನ್ನ ನಡೆಸ್ತಾ ಇದ್ದಂತಹ ದರ್ಶನ್ಗೆ ಸದ್ಯ ಜೈಲೇ ಗತಿಯಾಗಿದೆ. ಇನ್ನು ಈ ಹಿಂದೆ ಕೋರ್ಟ್ಗೆ ಅಪ್ಲಿಕೇಶನ್ ಅನ್ನ ಹಾಕಿದ್ರು, ಅಂದ್ರೆ ಅಲ್ಲಿಂದ ಪರ್ಮಿಷನ್ ಅನ್ನ ಕೂಡ ಪಡೆದುಕೊಂಡಿದ್ರು. ಅನಾರೋಗ್ಯದ ಕಾರಣವನ್ನ ಕೊಟ್ಟು ಮನೆಯಿಂದ ಊಟ ತರಿಸ್ಕೊಳ್ತಾ ಇದ್ರು. ಹಾಗೆ ಬೆನ್ನು ನೋವು ಅಂತ ಹೇಳಿ ಕೆಲವು ವ್ಯವಸ್ಥೆಗಳನ್ನ ಕೂಡ ಮಾಡಿಸಿಕೊಂಡಿದ್ರು. ಆದ್ರೆ ಈ ಬಾರಿ ಕಠಿಣ ದಿನಗಳನ್ನ ಜೈಲಿನಲ್ಲಿ ದರ್ಶನ್ ಕಳೆಯಬೇಕಾಗಿದೆ. ಸುಪ್ರೀಂ ಕೋರ್ಟ್ ಇಂದ ಬೇಲ್ ಕ್ಯಾನ್ಸಲ್ ಆಗಿರೋದ್ರ ಜೊತೆಗೆ ಖಡಕ್ ಸೂಚನೆಯನ್ನ ನೀಡಿರುವಂತಹ ಬೆನ್ನಲ್ಲೇ ಸದ್ಯ ದರ್ಶನ್ ಜೈಲಿನಲ್ಲಿ ಕಠಿಣ ದಿನಗಳನ್ನ ಕಳೆಯುವಂತಾಗಿದೆ.